ಭಾಗವತ ಸಾರೋದ್ಧಾರ 148ನೇ ಶ್ಲೋಕ. ಯದ್ದರ್ಶನಂ ನಿಗಮ ಆತ್ಮರಃ ಪ್ರಕಾಶಂ ಮುಖ್ಯಂತಿ ಯತ್ರ ಕವಯೋ ಜಪರಾಯತಂತಃ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮನಿಗೂಢಬೋಧಂ. ಯತ್ ದರ್ಶನಂ ನಿಗಮ ಆತ್ಮರಃ ಪ್ರಕಾಶಂ. ಯದ್ದರ್ಶನಂ ನಿಗಮೆ ಅಥವಾ ನಿಗಮೆ ಅಂತ ತಗೊಳ್ಳಿ. ನಿಗಮೆ ಆತ್ಮರಃ ಪ್ರಕಾಶಂ. ನಿಗಮೆ ಆತ್ಮರಃ ಪ್ರಕಾಶಂ ಮುಖ್ಯಂತಿ ಯತ್ರ ಕವಯಃ ಅಜಪರಾಹ ಅಂತ. ಅದ ಬಿಡಿಸ್ಕೊಂಡಾಗ ಒಟ್ಟಿಗೆ ಹೇಳಿದರೆ ಕವಯೋಜಪರಾಹ ಅಂತ, ಬಿಡಿಸಿ ಹೇಳುವಾಗ ಕವಯಃ ಅಜಪರಾಹ ಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಂ ಆತ್ಮನಿಗೂಢ ಬೋಧಂ. ಆತ್ಮನಿಗೂಢ ಬೋಧಂ. ಮಾರ್ಕಂಡೇಯ ಮಹರ್ಷಿಗಳು, ನಾವು ಏನು 60ನೇ ಶಾಂತಿಯಲ್ಲಿ ವಿಶೇಷವಾಗಿ ಇವರು ಆರಾಧನೆ ಮಾಡುವಂತ ಕ್ರಮ, ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಅಂತ. ಸಪ್ತಕಲ್ಪ 7 ಕಲ್ಪ. ಒಬ್ಬರ ಚಿರಂಜೀವಿಗಳಲ್ಲಿ ಇವರು ಒಬ್ರು. ಮಾರ್ಕಂಡೇಯರು ಕೂಡ ಒಬ್ರು ಚಿರಂಜೀವಿಗಳು. ಬಹುಕಾಲ ಚಿರಂಜೀವಿ ಅಂದ್ರೆ ಸಾವಿಲ್ದಿದ್ದವರು ಅಂತ ಅರ್ಥ ಅಲ್ಲ, ದೀರ್ಘಕಾಲ ಬದುಕಿದವರು ಅಂತ ಅರ್ಥ. ಆ ಚಿರಂಜೀವಿಗಳಲ್ಲಿ ಇವರು ಒಬ್ರು ಮಾರ್ಕಂಡೇಯರು. ಮೃಕಂಡು ಅಂತ ಒಬ್ಬರ ಋಷಿ, ಅವರ ಮಗ ಮಾರ್ಕಂಡೇಯ. ಅವರ ಒಂದು ತಪಸ್ಸಿನ ಸಾಮರ್ಥ್ಯ ಪ್ರಳಯದ ದರ್ಶನವನ್ನ ಮಾಡಿಸುವುದು ಅಂದ್ರೆ ಅದು ಭಯಾನಕವಾದಂತ ಒಂದು ದೃಶ್ಯ. ಅಂತಹ ಒಂದು ಪ್ರಳಯದ ದರ್ಶನವನ್ನ ಮಾಡಿದವರು ಮಾರ್ಕಂಡೇಯ ಮಹರ್ಷಿಗಳು. ಯಾಕಂದ್ರೆ ಎಲ್ಲರೂ ಪ್ರಳಯದಲ್ಲಿ ಸಿಕ್ಕಿ ಒದ್ದಾಡ್ತಾರೆ ಹೊರತು ಪ್ರಳಯ ದರ್ಶನವನ್ನ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರಳಯ ದರ್ಶನವನ್ನ ಮಾಡಿರ್ತಕ್ಕಂಥ ಮಹಾತ್ಮರು ಈ ಮಾರ್ಕಂಡೇಯ ಮಹರ್ಷಿಗಳು. ಸಪ್ತಕಲ್ಪ ಅಂತ ಜೀವಿತರು, 7 ಕಲ್ಪ ಅಂದ್ರೆ ಬಹುದೀರ್ಘ ಕಾಲ ಬದುಕಿರ್ತಕ್ಕಂಥ ಮಹಾತ್ಮರು. ಅವರು ಭಗವಂತನನ್ನ ಸ್ತೋತ್ರ ಮಾಡತಕ್ಕಂಥ ಒಂದು ಕ್ರಮ ಇಲ್ಲಿ ಕೊಟ್ಟಿದ್ದಾರೆ. ಯದ್ದರ್ಶನಂ ನಿಗಮೇ ನಿಗಮೆ ಅಂದ್ರೆ ವೇದದಲ್ಲಿ ಅಂತ ಅರ್ಥ. ಅಂದ್ರೆ ಭಗವಂತನ ದರ್ಶನ ಅದು ಆತ್ಮರಹ ಪ್ರಕಾಶಂ. ಆತ್ಮರಹ ಪ್ರಕಾಶಂ ಸ್ವರೂಪ ಪ್ರಕಾಶಕವಾದದ್ದು ಅಂತ ಅರ್ಥ. ಭಗವಂತನ ದರ್ಶನ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ದೇವರ ಜ್ಞಾನವನ್ನ ಪಡೆದ್ವಿ ಅಂತಾದ್ರೆ ನಾವು ನಮ್ಮ ಬಿಂಬವನ್ನ ಕಾಣ್ತಾ ಇದ್ದೇವೆ ಅಂತ ಅರ್ಥ. ನಮ್ಮ ಸ್ವರೂಪವನ್ನ, ದೇವರ ದರ್ಶನವಾಗಿದೆ ನಮ್ಮ ಬಗ್ಗೆ ನಮಗೆ ಗೊತ್ತಾಗತ್ತೆ. ಯಾಕಂದ್ರೆ ಈ ದೇಹವೇ ಆತ್ಮ ಅಲ್ಲ, ದೇಹ ಬೇರೆ ಆತ್ಮ ಬೇರೆ. ಹಾಗೆ ದೇಹಕ್ಕಿಂತಲೂ ಭಿನ್ನನಾದವನು ಜೀವಿ ಆತ್ಮ, ಅವನನ್ನು ಕಂಡಂಗೆ ಅಂತ ಅರ್ಥ. ಆ ಭಗವಂತನ ವಿಷಯದಲ್ಲಿ ಯತಂತಹ ಅಜಪರಾಹ. ಯತಂತಹ ಅಜಪರಾಹ. ಯತಂತ ನಿರಂತರ ಪ್ರಯತ್ನಶೀಲ. ಯತಿ ಪ್ರಯತ್ನೆ, ನಿರಂತರ ಪ್ರಯತ್ನಶಾಲಿಗಳಾಗಿರತಕ್ಕಂತಹ ಜ್ಞಾನಿಗಳು ಅಜಪರಾಹ. ಅವರು ಏನು ಪ್ರಯತ್ನ ಅಂದ್ರೆ ಏನೋ ಸುಮ್ಮನೆ ಪ್ರಯತ್ನ ಅಲ್ಲ. ಅಜಪರಾಹ. ಅಜ ಅಂದ್ರೆ ನಜಾಯತೆ ಇತಿ ಅಜಃ, ಹುಟ್ಟಿಲ್ಲದಂತ ಭಗವಂತ. ಯಾಕೆ ಬ್ರಹ್ಮದೇವರಿಗೂ ಅಜ ಅಂತ ಹೆಸರಿದೆ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಹುಟ್ಟಿದೆ. ಭಗವಂತನ ನಾಭಿಪದ್ಮದಿಂದ ಹುಟ್ಟಿದವರು ಚತುರ್ಮುಖ ಬ್ರಹ್ಮದೇವರು. ಹುಟ್ಟೇ ಇಲ್ಲದವನು ಭಗವಂತ. ಆ ಭಗವಂತನೇ ಪರ. ಅಜಃ ಏವ ಪರಃ ಯೇಷಾಂತೆ ಅಜಪರಾಹ. ಭಗವಂತನೇ ಪರತತ್ವ, ದೇವರೇ ಸರ್ವೋತ್ತಮ, ಹರಿಯೇ ಸರ್ವೋತ್ತಮ ಎಂಬತಕ್ಕಂಥ ಭಾವನೆಯನ್ನ ಹೊಂದಿ ಯತಂತಹ ನಿರಂತರ ಪ್ರಯತ್ನವನ್ನ ಮಾಡತಕ್ಕಂಥ ಜ್ಞಾನಿಗಳು ಕೂಡ ಯತ್ರ ಮುಖ್ಯಂತಿ, ಯಾವ ಭಗವಂತನ ವಿಚಾರದಲ್ಲಿ ಮೋಹಕ್ಕೊಳಗಾಗ್ತಾರೆ, ನಿರಂತರ ಪ್ರಯತ್ನಶೀಲರು. ಮತ್ತು ಭಗವಂತ ಸರ್ವೋತ್ತಮ ಅಂತ ಗೊತ್ತು, ದೇವರು ಸರ್ವೋತ್ತಮ ಅಂತ ಗೊತ್ತು, ಭಗವಂತನ ಸರ್ವೋತ್ತಮತ್ವವನ್ನು ನಿರಂತರ ಅನುಸಂಧಾನ ಮಾಡ್ತಾ ಇರ್ತಾರೆ. ಅಂತವರೂ ಕೂಡ ಕೆಲವೊಮ್ಮೆ ಭಗವಂತನ ವಿಚಾರದಲ್ಲಿ ಮೋಹಕ್ಕೊಳಗಾಗಿಬಿಡ್ತಾರೆ. ಭೃಗು ಋಷಿಗಳು ಎಂಥ ದೊಡ್ಡ ಜ್ಞಾನಿಗಳು. ತ್ರಿಮೂರ್ತಿಗಳಲ್ಲಿ ಯಾರು ಸರ್ವೋತ್ತಮರು ಅನ್ನೋದನ್ನ ನಿರ್ಣಯ ಮಾಡ್ಲಿಕ್ಕೋಸ್ಕರವಾಗಿ ಹೋದವರು ಭಗವಂತನ ಎದೆಗೆ ಒದ್ಬಿಟ್ರು. ಹೀಗೆ ಅದರಿಂದ ದೇವರ ಸರ್ವೋತ್ತಮ ಅಂತ ಗೊತ್ತಾಯ್ತು ಅನ್ನೋದೆಲ್ಲ ಬೇರೆ. ಅಂತೂ ಕೆಲವೊಮ್ಮೆ ಜ್ಞಾನಿಗಳೂ ಕೂಡ ಭಗವಂತನ ವಿಚಾರದಲ್ಲಿ ಹಾದಿ ತಪ್ಪೋದಿದೆ. ದೇವರು ಅಂದ್ರೆ ಅಷ್ಟು ಅದ್ಭುತ.
ಹೀಗೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರು ಅಂದ್ರೆ ಇಷ್ಟೇ ಅಂತ ಇಲ್ವೇ ಇಲ್ಲ. ದೇವರು ಅಂದ್ರೆ ನಮ್ಮ ಆಲೋಚನೆಗೆ ನಿಲುಕದ್ದು. ಅದು ಎಷ್ಟೇ ತಿಳ್ಕೊಂಡ್ರು ಕೂಡ ಮುಗಿಯದ ಒಂದು ದಿವ್ಯ ಸ್ವರೂಪ ಅದು ಭಗವಂತನದ್ದು. ಮುಖ್ಯಂತಿ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ. ಆ ಭಗವಂತ ಎಂತವನು ಅಂದ್ರೆ ಸರ್ವವಾದ ಪ್ರತಿರೂಪಶೀಲಂ. ಸರ್ವವಾದ, ವಾದ ಶಬ್ದಕ್ಕೆ ಸಿದ್ಧಾಂತ ಅಂತ ಅರ್ಥ. ಇಷ್ಟೆಲ್ಲ ಸಿದ್ಧಾಂತಗಳು ದ್ವೈತ ಅದ್ವೈತ ವಿಶಿಷ್ಟ ದ್ವೈತ ಚಾರ್ವಾಕ ಬೌದ್ಧ ಹೀಗೆಲ್ಲ ಆಸ್ತಿಕ ಸಿದ್ಧಾಂತ ನಾಸ್ತಿಕ ಸಿದ್ಧಾಂತ ಅನೇಕ ಸಿದ್ಧಾಂತಗಳು, ಅವರು ಹೇಳತಕ್ಕಂತ ಅನೇಕ ವಿಷಯಗಳು. ಸರ್ವವಾದ ಅಂದ್ರೆ ಅನೇಕ ಸಿದ್ಧಾಂತಗಳು, ಅವರ ವಿಷಯ, ಅವರು ಹೇಳತಕ್ಕಂತ ಅನೇಕ ವಿಚಾರಗಳು. ಆ ಎಲ್ಲಾ ವಿಚಾರಗಳಿಗೂ ಕೂಡ ಪ್ರತಿರೂಪಶೀಲ. ಶೀಲ ಅಂದ್ರೆ ಸ್ವಭಾವ ಅಂತ ಅರ್ಥ. ಅವನ ಸ್ವಭಾವ ವಿರುದ್ಧವಾದದ್ದು. ಅಂದ್ರೆ ಏನೇನು ಅವರವರ ಮತಕ್ಕನುಗುಣವಾಗಿ ದೇವರ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೋ ಅದೆಲ್ಲದಕ್ಕಿಂತಲೂ ಭಿನ್ನನಾಗಿದ್ದಾನೆ ಭಗವಂತ. ಅದೆಲ್ಲದಕ್ಕಿಂತಲೂ ಕೂಡ ಭಿನ್ನನಾಗಿದ್ದಾನೆ, ಬೇರೆ ರೀತಿಯಲ್ಲೇ ಇದ್ದಾನೆ ಭಗವಂತ. ಶ್ರುತಿ ಹೇಳುತ್ತೆ ಅಣೋರಣೀಯಾನ್ ಮಹತೋ ಮಹೀಯಾನ್. ಭಗವಂತ ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹತ್. ಇದು ಹೇಗ್ ಸಾಧ್ಯ ಅಲ್ವಾ? ಒಬ್ಬನೇ ವ್ಯಕ್ತಿ ಅವನ್ ಯಾವ್ದಾದ್ರು ಒಂದಾಗಿರ್ಬೇಕು, ಒಂದ ಅಣು ಆಗಿರ್ಬೇಕು ಅಥವಾ ಮಹತ್ತಾಗಿರ್ಬೇಕು. ಅಣುವಿಗಿಂತ ಅಣುವು ಹೌದು, ಮಹತ್ತಿಗಿಂತಲೂ ಮಹತ್ವ ಹೌದು, ಈ ತರ ಇರ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಆದ್ರೆ ಭಗವಂತ, ನಾವು ದೇವರ ವಿಚಾರದಲ್ಲಿ ಯಾವ ತರದಲ್ಲೂ ಕೂಡ ತರ್ಕ ಮಾಡ್ಲಿಕ್ಕೆ ಬರೋದಿಲ್ಲ. ನಚ ತರ್ಕಾವಸೇಯಂ ಬ್ರಹ್ಮ. ತರ್ಕ ಮಾಡಿ ಹಾಗೋ ಹೀಗೋ ಅಂತ ವಿಚಾರ ಮಾಡ್ತೀವಿ, ಅದರ ಮೇಲೆ ಆಕ್ಷೇಪ ಮಾಡ್ತೀವಿ, ವಿಮರ್ಶೆ ಮಾಡ್ತೀವಿ, ಯಾವುದಕ್ಕೂ ದೇವರು ನಿಲ್ಕೋದಿಲ್ಲ. ಅದಕ್ಕೋಸ್ಕರವಾಗಿ ಸರ್ವವಾದ ವಿಷಯ ಪ್ರತಿರೂಪಶೀಲಂ. ಸಕಲ ವಾದಗಳು, ಆ ವಾದ ಅಂದ್ರೆ ಸಿದ್ಧಾಂತಗಳು, ಆ ಒಂದೊಂದು ಸಿದ್ಧಾಂತದ್ದು ಒಂದೊಂದು ರೀತಿಯಾಗಿರ್ತಕ್ಕಂಥ ವಿಷಯಗಳು ಇರ್ತವೆ. ಅದೆಲ್ಲದಕ್ಕಿಂತ ಕೂಡ ಪ್ರತಿರೂಪಶೀಲ. ಪ್ರತಿರೂಪಶೀಲ ಅಂದ್ರೆ ವಿರುದ್ಧವಾದ ಸ್ವಭಾವ ಭಗವಂತನದ್ದು. ಅಂತಹ ನಿಗೂಢ ಬೋಧಂ ಪುರುಷಂ ಆತ್ಮ ಬೋಧಂ ಪುರುಷಂ ವಂದಾಮಹೇ. ಭಗವಂತ ಆತ್ಮ ನಿಗೂಢ ಬೋಧಂ. ಆತ್ಮ ಅಂದ್ರೆ ಜೀವ, ನಾವೆಲ್ಲ ಆತ್ಮರು. ನಮ್ಮೆಲ್ಲರೂ ಕೂಡ ಭಗವಂತ ಏನಾಗಿದ್ದಾನೆ? ಗೂಢವಾಗಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಎಂಬುದಾಗಿ ಅರ್ಜುನನಿಗೆ ಭಗವಂತ ಹೇಳ್ತಕ್ಕಂಥ ಅರ್ಜುನ, ಭಗವಂತ ನಿನ್ನೊಳಗೇ ಇದ್ದಾನೆ, ಎಲ್ಲ ಹುಡುಕಬೇಡ. ಹೃದ್ದೇಶೆ, ನಮ್ಮ ಅಂತಃಕರಣದಲ್ಲೇ ದೇವರಿದ್ದಾನೆ. ಆತ್ಮ ನಿಗೂಢ, ಆತ್ಮನಿ ಅಂತ ಆತ್ಮನಿ ಅಂದ್ಬಿಟ್ಟು ಆತ್ಮನಿ ಗೂಢ. ಆತ್ಮನೇ ಪ್ರತಿಯೊಬ್ಬ ಜೀವಾತ್ಮನಲ್ಲೂ ಕೂಡ ಗೂಢ ಒಳಗಿದ್ದಾನೆ, ನಿಗೂಢವಾಗಿದ್ದಾನೆ. ಭಗವಂತ ಹೇಗಿದ್ದಾನೆ? ಅವನು ಬೋಧ, ಜ್ಞಾನ ರೂಪಿಯಲ್ಲಿದ್ದಾನೆ ಭಗವಂತ, ಜ್ಞಾನ ರೂಪದಾಗಿದ್ದಾನೆ ಭಗವಂತ. ಅಂತಹ ಪ್ರತಿಯೊಬ್ಬ ಜೀವರಲ್ಲೂ ಕೂಡ ನಿಗೂಢವಾಗಿ ಇದ್ದು ಜ್ಞಾನ ರೂಪದಿಂದ ಇರತಕ್ಕಂಥ ಭಗವಂತ ಏನಿದ್ದಾನೆ, ಅವನ ಸ್ವಭಾವವೇ ನಿಗೂಢ ಸ್ವಭಾವ, ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪುರುಷಂ ವಂದಾಮಹೇ. ತಂ ಪುರುಷಂ, ತಮ್ ಅಂದ್ರೆ ತಾದೃಶಂ, ಅಂತಹ ಭಗವಂತನ ನಾವೆಲ್ಲ ನಮಸ್ಕಾರ ಮಾಡೋಣ. ದೇವರ ಬಗ್ಗೆ ಸ್ತೋತ್ರ ಮಾಡಿ 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 ಎಷ್ಟು ಸ್ತೋತ್ರ ಮಾಡಿದ್ರು ಮುಗಿಯೋದೇ ಇಲ್ಲ. ಎಷ್ಟು ಹೇಳಿದ್ರು ದೇವರನ್ನ ವರ್ಣನೆ ಮಾಡಿ ಮುಗಿತು ಅಂತಿಲ್ವೇ ಇಲ್ಲ. ಹಾಗಾಗಿ ದೇವರು ಅಂದ್ರೆ ಅದೊಂದು ವಿಚಿತ್ರ, ಅದ್ಭುತ, ಅಚಿಂತ್ಯದ್ಭುತವಾದ ಶಕ್ತಿ ಅಂತ ಅಷ್ಟೇ ಹೇಳ್ಬೋದು ಬಿಟ್ಟು, ಅದನ್ನ ಬಿಟ್ಟು ಮತ್ತೇನನ್ನೂ ದೇವರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಿಗೂಢ ಬೋಧ, ಅವನ ಬಗ್ಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಗವಂತನನ್ನ ನಾವೆಲ್ಲರೂ ಕೂಡ ನಮಸ್ಕಾರವನ್ನ ಮಾಡೋಣ. ಅಂದ್ರೆ ಇದು ಯಾವ ಪ್ರಕರಣ? ಬ್ರಹ್ಮೋಪದೇಶ ಪ್ರಕರಣ. ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದಂತ ಭಗವಂತ. ಅವನ ಬಗ್ಗೆ ನಾವೇನು ಆಲೋಚನೆ ಮಾಡಬಹುದು ಅಂದ್ರೆ, ಭಗವಂತ ಅಂದ್ರೆ ಸರ್ವೋತ್ತಮ, ಸರ್ವೋತ್ಕೃಷ್ಟ. ಅವನು ಎಲ್ಲದಕ್ಕೂ ಮಿಗಿಲಾದ ಒಂದು ದಿವ್ಯವಾದ ಶಕ್ತಿ. ನಮ್ಮ ಆಲೋಚನೆಗೆ ನಿಲುಕದವನು. ನಮ್ಮ ಯೋಗ್ಯತೆ ಎಷ್ಟು ಅಷ್ಟು ದೇವರನ್ನ ತಿಳಿಬಹುದು ಹೊರತು ಪರಿಪೂರ್ಣವಾಗಿ ದೇವರನ್ನ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ನಾವೇನ್ ಮಾಡಬಹುದು? ಭಗವಂತನಿಗೆ ಒಂದೇ ಮಾಡ್ಲಿಕ್ಕಾಗುವುದು ನಮಸ್ಕಾರ ಮಾತ್ರ. ಭಗವಂತ, ನಿನ್ನ ಅಚಿಂತ್ಯದ್ಭುತವಾದ ಶಕ್ತಿಗೆ, ನಿನ್ನಿಂದ ನಾವು ಪಡೆದ ಉಪಕಾರಕ್ಕೆ. ಯಾಕಂದ್ರೆ ಜಗಜ್ಜನ್ಮಾದಿ ಕಾರಣ ಭಗವಂತ ಅಂತ ಹಿಂದೆ ಬಂತು ಮೊನ್ನೆ ಶ್ಲೋಕದಲ್ಲಿ. ಜನ್ಮಾದ್ಯಸ್ಯ ಯತಃ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ, ಇದೆಲ್ಲದಕ್ಕೂ ಕಾರಣ ಯಾರು? ಭಗವಂತ. ನಾವು ಮಾತಾಡ್ಲಿಕ್ಕೆ, ನೀವು ಕೇಳಿಸ್ಕೊಳ್ಲಿಕ್ಕೆ, ನಾವಿವತ್ತಿರೋದಕ್ಕೆ ಎಲ್ಲದಕ್ಕೂ ದೇವರೇ ಕಾರಣ. ಹಾಗಾಗಿ ನಾವು ಇಂತಹ ಪ್ರತಿಯೊಂದಕ್ಕೂ ಕಾರಣಕರ್ತೃವಾದಂತಹ ಉಪಕಾರ ಕಾರಣನಾದಂತ ಭಗವಂತನಿಗೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಯಾರಾದ್ರೂ ಸ್ವಲ್ಪ ಉಪಕಾರ ಮಾಡಿದ್ರು ಸಾಕು. ಅವರಿಗೆ ಹೇಗೆ ನಾವು ಅವರ ಋಣವನ್ನ ತೀರಿಸೋದು ಅಂತ ಒಂದು ಒಳ್ಳೆ ಭಾವನೆ ಇತ್ತು ಅಂತ ಆದ್ರೆ, ಯಾರಿಂದಲಾದ್ರೂ ಏನಾದ್ರೂ ಉಪಕಾರವನ್ನ ಪಡೆದ್ರೆ ಆ ಉಪಕಾರಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೇವೆ. ಆ ಉಪಕಾರಕ್ಕೆ ಪ್ರತ್ಯುಪಕಾರ ಹೇಗೆ ಮಾಡಬೇಕು, ಅವರ ಉಪಕಾರದ ಋಣವನ್ನ ಹೇಗೆ ತೀರಿಸಬೇಕು ಅಂತ ಕಾಯ್ತಾ ಇರ್ತೇವೆ ಅಲ್ವಾ, ಒಳ್ಳೆ ಮನಸ್ಸಿದ್ದವರಾದ್ರೆ. ಆದ್ರೆ ಭಗವಂತನ ಒಂದು ಉಪಕಾರವನ್ನ ಹೇಗೆ ನಾವು ಅವನಿಗೆ ದೇವರು ಪ್ರತ್ಯುಪಕಾರ ಮಾಡ್ಲಿಕ್ಕಾಗತ್ತಾ? ಏನೂ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ವಂದಾಮಹೆ, ನಾವೇನಾದ್ರೂ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಭಗವಂತನಿಗೆ ನಮಸ್ಕಾರ ಮಾಡಬಹುದು. ಭಗವಂತ, ನಾನು ನಿಮಗೆ ನಮಸ್ಕಾರ ಮಾಡ್ತೀವಿ ಎಂಬುದಾಗಿ ಹೇಳಿ
ಆ ಮಾರ್ಕಂಡೇಯರು ನಮಸ್ಕಾರ ಮಾಡತಕ್ಕಂಥ ಒಂದು ಪ್ರಕರಣ. ಇದಕ್ಕೆ ವ್ಯಾಖ್ಯಾನ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಭಾಗ ಓದ್ತೀನಿ ಈಗ ನಾನು. ಅವಗತಂ ಏತತ್ ಸಾಮಾನ್ಯತಃ ಯದಸ್ಯ ಜಗತಃ ಜನ್ಮಾದಿ ಕಾರಣಂ ತದ್ ಬ್ರಹ್ಮ. ನಾನು ಅವಗತಂ ಏತತ್, ಏನ್ ಗೊತ್ತಾಯ್ತು ಮೊದಲನೇ ಶ್ಲೋಕ ಓದಿದಾಗ ಅಂದ್ರೆ, ಜಗತಃ ಜನ್ಮಾದಿ ಕಾರಣಂ ತದ್ ಬ್ರಹ್ಮ. ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ, ಜನ್ಮಾದಿ ಕಾರಣ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ, ಇವುಗಳಿಗೆ ಕಾರಣನಾದವನು ಬ್ರಹ್ಮ. ತತ್ ಬ್ರಹ್ಮ ನಪುಂಸಕಲಿಂಗ ಶಬ್ದಕ್ಕೆ ತದ್ ಬ್ರಹ್ಮ. ತತ್ರ ಚ ವೇದ ಮಾನಂ, ಭಗವಂತನೇ ಜಗತ್ತಿಗೆ ಕಾರಣ ಅನ್ಲಿಕ್ಕೆ ಏನು ಪ್ರಮಾಣ? ವೇದವೇ ಪ್ರಮಾಣ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಎಂಬುದಾಗಿ ವೇದ ಹೇಳ್ತಾ ಇದೆ. ಹಾಗಾಗಿ ಭಗವಂತ ಜಗತ್ತಿಗೆ ಕಾರಣ ಎಂಬ ವಿಚಾರದಲ್ಲಿ ವೇದ ಪ್ರಮಾಣ. ಬ್ರಹ್ಮಾವಗತಿ ಕುತಃ ಸ್ಯಾತ್, ದೇವರ ಬಗ್ಗೆ ವಿಶೇಷವಾದ ಗತಿ, ಗತಿ ಅಂತ ತಿಳುವಳಿಕೆ ಅಂತ ಅರ್ಥ. ಹೇಗ್ ಬರುತ್ತೆ? ನಚ ವೇದಾತ್ ಯಥೋವಾ ಇತ್ಯಾದಿತಃ, ಬರೀ ವೇದದಿಂದ ತಿಳ್ಕೊಳ್ತೀವಿ ಅಂದ್ರೆ ಆಗೋದಿಲ್ಲ. ತತ್ರಾಪಿ ಸಾಮಾನ್ಯತಃ ಇವ ವಿಧಾನಾತ್, ಯಾಕಂದ್ರೆ ವೇದ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾರಿಂದ ಇದೆಲ್ಲವೂ ಕೂಡ ಹುಟ್ಟಿದೆ. ಆ ಯಾರು ಅನ್ನೋದು ಸರ್ವನಾಮ ಪದ ಅಲ್ವಾ, ಅದು ಪ್ರಾಪರ್ ನೌನ್ ಅಲ್ಲ, ಕಾಮನ್ ನೌನ್ ಆಯ್ತು. ಯಾರಿಂದ ಹುಟ್ಟಿದೆಯೋ ಅವನು ಕಾರಣ, ಅವನು ಬ್ರಹ್ಮ. ಯಾರು ಅದೊಂದು ಗೊತ್ತಾಗ್ಬೇಕಲ್ವಾ. ಹಾಗಾದ್ರೆ ಪ್ರಾಪರ್ ಆಗಿ ಹೇಳ್ತಕ್ಕಂಥದ್ದಾಗಿರ್ಬೇಕು. ವೇದ ವಿಶೇಷಾತ್ತು ಭವೇತ್, ವೇದ ವಿಶೇಷದಿಂದಾಗಿ ಅವನು ನಾರಾಯಣ, ಅವನು ಕೃಷ್ಣ, ಅವನು ರಾಮ ಅಂತ ಹೇಳುವಂತ ಸ್ಪಷ್ಟ ವಾಕ್ಯಗಳು ಬೇಕು. ಅದರಿಂದ ನಮಗೆ ದೇವರ ಬಗ್ಗೆ ತಿಳ್ಕೊಳ್ಳೇಕಾಗತ್ತೆ. ಅತಏವ ಹೃದಾ ಬ್ರಹ್ಮವೇದಂ ಆದಿಕವಯೇ ವಿಸ್ತೃತ್ಯ ಉಪದಿದೇಶ ಇತ್ಯುಕ್ತಂ. ಹಾಗೆ ದೇವರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಹೃದಾ ಮನಸ್ಸಿನಿಂದಾಗಿ ಆ ವೇದ ಬ್ರಹ್ಮ, ಬ್ರಹ್ಮ ಅಂದ್ರೆ ವೇದವನ್ನ, ಆದಿಕವಯೇ ಆದಿಕವಿಯಾಗಿರುವಂತ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ವಿಸ್ತಾರ ಮಾಡಿ ಹೇಳ್ದ ಇತ್ಯುಕ್ತಂ. ತಥಾಪಿ ಬ್ರಹ್ಮಾದೀನಾಂ ಪರಮಸ್ನೇಹ ಪಾತ್ರಾಣಾಂ ಯಥಾ ಪರವಸ್ತು ಸ್ಥಿತಿ ತಥೇವ ತದೀಯತ್ನಾ ಅವಗತಿ ಕೇಶಾಂಚಿದೇವ ಸ್ಯಾತ್ನ ಅಸ್ಮಾಕಂ. ಬ್ರಹ್ಮಾದೀನಾಂ, ಬ್ರಹ್ಮಾದಿಗಳೆಲ್ಲರೂ ಕೂಡ ಪರಮಸ್ನೇಹ ಪಾತ್ರರು, ಭಗವಂತನ ಪ್ರೀತಿಗೆ ವಿಶೇಷವಾಗಿ ಪಾತ್ರರಾದವರು. ಯಥಾ ಪರವಸ್ತು ತಿರಿಹಿ, ಪರವಸ್ತು ಅಂದ್ರೆ ಭಗವಂತ, ಅವನ ಬಗ್ಗೆ ಬ್ರಹ್ಮಾದಿಗಳಿಗೆ ಹೇಗೆ ಗೊತ್ತಾಗುತ್ತೋ ತಥೈವ ತದೀಯತ್ನಾ ಅವಗತಿ, ಅಂದ್ರೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗೊತ್ತಾಗತ್ತೆ. ದೇವರು ಅಂದ್ರೆ ಇಷ್ಟು ಅಂತ ಗೊತ್ತಾಗತ್ತೆ. ಕೇಶಾಂಚಿ ದೇವ ಸ್ಯಾತ್, ಕೆಲವರಿಗೆ ಮಾತ್ರ ದೇವರ ಬಗ್ಗೆ ಗೊತ್ತಾಗತ್ತೆ. ನಾ ಅಸ್ಮಾಕಂ, ಸಾಮಾನ್ಯ ನಮ್ಮಂತವ್ರಿಗೆ ಗೊತ್ತಾಗೋದಿಲ್ಲ. ನಚ ತೇಷಾಮಪಿ ತದೀಯತ್ತಾ ನಿರ್ಣಯ ಭಾವ, ದೇವರನ್ನ ಕಂಡಂತ ಬ್ರಹ್ಮರುದ್ರಾದಿ ದೇವತೆಗಳಿಗೂ ಕೂಡ ದೇವರು ಅಂದ್ರೆ ಇಯತ್ತ ಇಷ್ಟು, ದೇವರು ಅಂದ್ರೆ ಇಷ್ಟಡಿ, ಇಷ್ಟುದ್ದ, ಇಷ್ಟಗಲ, ಇಂಥ ಬಣ್ಣ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಚ ತೇಷಾಮಪಿ ತದ್ ಇಯತ್ತಾ ನಿರ್ಣಯ ಭಾವ, ಇಷ್ಟು ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅತಃ ಏವ ಮುಖ್ಯಂತೆ ಸೂರಯ, ಹಾಗಾಗಿ ಜ್ಞಾನಿಗಳು ಕೂಡ ದೇವರ ವಿಚಾರದಲ್ಲಿ ಮೋಹಕ್ಕೊಳಗಾಗ್ತಾರೆ. ಯಂ ಸೂರಯ ಇತ್ಯುಕ್ತಂ ಇತಿ ಮಂತವ್ಯಂ. ಬ್ರಹ್ಮಾದಯ ಇತಿ ಅವಿಶೇಷಿತತ್ವೇನ ಸೂರಿಪದೇನ ತದ್ ಅತಿರಿಕ್ತಾನಾಂ ಗ್ರಹಣ ಸಂಭವ. ಬ್ರಹ್ಮಾದಿಗಳು ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಇದೆಲ್ಲ ಕೆಳಗಿನವರೇ, ಯಾರಿಗೂ ದೇವರ ಬಗ್ಗೆ ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಜಗಜ್ಜನ್ಮಾದಿ ಕಾರಣಂ ಚ ವಸ್ತು ಕಥಂ ಪ್ರತಿಪತ್ತವ್ಯಂ, ಜಗತ್ತಿನ ಜನ್ಮ ಸ್ಥಿತಿ ಲಯ ಇದಕ್ಕೆ ಕಾರಣನಾದಂತ ಭಗವಂತನ ಹೇಗೆ ತಿಳ್ಕೊಳ್ಬೇಕು? ಕಿಂ ಏಕಂ ಇತಿ ಕಿಂ ವಾ ಅನೇಕಂ, ಆ ದೇವರು ಅಂದ್ರೆ ಒಬ್ಬನೋ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಅನ್ನೋದೇ ಬೇರೆ ಕೆಲಸ, ಸ್ಥಿತಿ ಅನ್ನೋದೇ ಬೇರೆ ಕೆಲಸ, ಲಯ ಅನ್ನೋದೇ ಬೇರೆ ಕೆಲಸ. ಸೃಷ್ಟಿ ಮಾಡ್ಲಿಕ್ಕೆ ಸತ್ವಗುಣ ಬೇಕು, ಸ್ಥಿತಿ ಮಾಡ್ಲಿಕ್ಕೆ ರಜೋಗುಣ ಬೇಕು, ಸಂಹಾರ ಮಾಡ್ಲಿಕ್ಕೆ ತಮೋಗುಣ ಬೇಕು. ಅಲ್ಲಿಗೆ ಭಿನ್ನ ಭಿನ್ನ ಸ್ವಭಾವದ ಕಾರ್ಯ ಆದ್ರಿಂದಾಗಿ ಅವನೊಬ್ಬನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಆಗಿರ್ಬೇಕಲ್ವಾ. ಕಿಂ ಏಕಂ ಕಿಂ ವಾ ಅನೇಕಂ, ಜಗಜ್ಜನ್ಮ ಜನ್ಮ ಸ್ಥಿತಿ ಲಯಕ್ಕೆ ಕಾರಣನಾದವನು ಒಬ್ಬನೋ ಬೇರೆ ಬೇರೆಯವನೋ? ಆದ್ಯೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲಕ್ಕೂ ಒಬ್ಬನೇ ಕಾರಣ ಅಂತ ಹೇಳಿಬಿಟ್ರೆ ವಿರುದ್ಧ ಸ್ವಭಾವತ್ವಾತು ಅನುಪಪತ್ತಿ, ಸಾಧ್ಯ ಇಲ್ಲ. ವಿರುದ್ಧ ಸ್ವಭಾವ, ಸೃಷ್ಟಿ ಮಾಡಬೇಕಾದ್ರೆ ಸತ್ವಗುಣ ಬೇಕು, ಸ್ಥಿತಿ ಮಾಡಬೇಕಾದ್ರೆ ರಜೋಗುಣ, ಸಂಹಾರ ಮಾಡಬೇಕಾದ್ರೆ ತಮೋಗುಣ. ಹಾಗಾಗಿ ಒಬ್ಬನೇ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ ಒಂದೊಂದರ ಕಾರ್ಯ ಒಂದೊಂದು. ಇನ್ನು ಸಾತ್ವಿಕಾದೇವ ಪಾಲನಂ, ಸಾತ್ವಿಕ ಶಕ್ತಿ ಇದ್ರೆ ಪಾಲನ, ರಾಜಸಾದೇವ ಸರ್ಜನ, ಸೃಷ್ಟಿಗೆ ಸರ್ಜನ, ಉಲ್ಟ ಹೇಳಿದೆ. ಸೃಷ್ಟಿಗೆ ರಾಜಸ, ಸ್ಥಿತಿಗೆ ಸಾತ್ವಿಕ, ತಾಮಸಾದೇವ ವಿಲಾಪನಂ, ತಾಮಸ ಸ್ವಭಾವದಿಂದಾಗಿ ಸಂಹಾರ. ಇತಿ ವಿರುದ್ಧ ಸ್ವಭಾವ ಹೀಯತೆ, ಇದೆಲ್ಲವೂ ಕೂಡ ಬೇರೆ ಬೇರೆ ಸ್ವಭಾವ ಅಲ್ವಾ. ಅಲ್ಲಿಗೆ ಯಾರು ಸತ್ವಗುಣ ಜಾಸ್ತಿ ಇದೆಯೋ ಅವನು ಸ್ಥಿತಿ ಮಾಡ್ತಾ ಇದ್ದಾನೆ, ಅವನೇ ಬೇರೆ. ಯಾರಲ್ಲಿ ರಜೋಗುಣ ಜಾಸ್ತಿ ಇದೆಯೋ ಅವನು ಸೃಷ್ಟಿ ಮಾಡ್ತಾ, ಅವನೇ ಬೇರೆ.
ಯಾರಲ್ಲಿ ತಮೋಗುಣ ಜಾಸ್ತಿ ಇದನ್ನು ಸಂಹಾರ ಮಾಡ ಅವನೇ ಬೇರೆ. ಹಾಗಾಗಿ ಜಗತ್ತಿನ ಜನ್ಮಾದಿಗಳಿಗೆ ಕಾರಣ ನಾನು ಒಬ್ಬನೇ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳ್ತಾರೆ. ದ್ವಿತೀಯೇವ ಪರಸ್ಪರ ಕಲಹ ಪ್ರಸಂಗೇನ, ಇಲ್ಲ ಒಬ್ಬನೇ ಅಂತ ಹೇಳೋಣ ಅಂತ ಹೇಳಿದ್ರೆ ಪರಸ್ಪರ ಕಲಹ ಪ್ರಸಂಗ. ಯಾಕಂದ್ರೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರತಕ್ಕಂಥ ಅಂಶಗಳು. ಆದರೆ ಎಲ್ಲರಲ್ಲೂ ವಿರುದ್ಧ ಸ್ವಭಾವ, ಒಬ್ಬನಲ್ಲಿ ಸತ್ವ ಜಾಸ್ತಿ, ಒಬ್ಬನಲ್ಲಿ ರಜೋ ಜಾಸ್ತಿ, ಒಬ್ಬನಲ್ಲಿ ತಮೋ ಜಾಸ್ತಿ. ಹಾಗಾಗಿ ಪರಸ್ಪರ ಅವರಲ್ಲೇ ಕಚ್ಚಾಟ ಆಗ್ತಾ ಇತ್ತು ಹೊರತು ಈ ಸೃಷ್ಟಿಯೂ ಆಗ್ತಾ ಇರಲಿಲ್ಲ, ಸ್ಥಿತಿಯೂ ಆಗ್ತಾ ಇರಲಿಲ್ಲ, ಲಯವೂ ಆಗ್ತಾ ಇರಲಿಲ್ಲ. ಪರಸ್ಪರ ಕಲಹ ಪ್ರಸಂಗೇನ ಜಗಜ್ಜನ್ಮಾದಿ ಅನುಪಪತ್ಯ, ಜಗತ್ತಿನ ಜನ್ಮ ಸ್ಥಿತಿ ಲಯ ಇದ್ಯಾವುದೂ ಆಗ್ತಾನೆ ಇರಲಿಲ್ಲ. ತತ್ಕಾರಣತ್ವ ಅನುಪಪತ್ತಿರೇವ, ಹಾಗಾಗಿ ಜಗಜ್ಜನ್ಮಾದಿಗಳಿಗೆ ಭಗವಂತ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೀಗೆಲ್ಲ ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ ಅಂತ. ಅದಕ್ಕೋಸ್ಕರವಾಗಿ ದೇವರು ಅಂದ್ರೆ ಏನು ಅಂತ ಹೀಗೆಲ್ಲ ಪ್ರಶ್ನೆಗಳನ್ನ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಯದ್ದರ್ಶನ್ ಎಂಬುದಾಗಿ ಮಾರ್ಕಂಡೇಯರು ತಮ್ಮ ಅನುಭವ ಕಥನವನ್ನ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಶ್ಲೋಕ. ಅದಕ್ಕಿನ್ನೂ ಅರ್ಥವನ್ನ ಉಳಿದದ್ದು ನಾಳೆ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.